ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಕಿರಿಕ್ ರಂಗಣ್ಣ ಯೂಟ್ಯೂಬ್ ಚಾನೆಲ್. ಗಾಯ್ಸ್, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಷ್ಟೇ. ಇನ್ನು ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿದಿರುವ ರೆಬಲ್ ಯತ್ನಾಳ್ಗೆ ಬಿಜೆಪಿಯ ಕೇಂದ್ರೀಯ ಶಿಸ್ತು ಸಮಿತಿ ನೋಟಿಸ್ ಕೊಟ್ಟಿತ್ತು. 72 ಗಂಟೆಗಳಲ್ಲಿ ಉತ್ತರ ಕೊಡಿ ಅಂತ ಹೇಳಿತ್ತು. ಇಲ್ಲಿವರೆಗೂ ಕೊಟ್ಟಿರಲಿಲ್ಲ, ಈಗ ಉತ್ತರ ಕೊಟ್ಟಿದ್ದಾರೆ. 9 ಪುಟದಲ್ಲಿ ಅವರು ಉತ್ತರ ಇದೆ. ಸೊ ಅವ್ರು ಹೇಳ್ತಾರೆ, ಪಕ್ಷಕ್ಕೆ ಧಕ್ಕೆ ಆಗುವ ಕೆಲಸ ಮಾಡಿಲ್ಲ, ನಾನು ವಿಜಯೇಂದ್ರ ಬದಲಾವಣೆ ಒತ್ತಾಯ ಮಾಡಿದ್ದೀವಿ ಅಂತ ಹೇಳಿದ್ದಾರೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಪಕ್ಷದಲ್ಲಿ ಕುಟುಂಬ ರಾಜಕೀಯ ಮಿತಿ ಮೀರಿಬಿಟ್ಟಿದೆ ಅಂತೆ. ಪಕ್ಷದ ಭವಿಷ್ಯದ ದೃಷ್ಟಿಯಿಂದ ಇದಕ್ಕೆಲ್ಲ ಬ್ರೇಕ್ ಹಾಕಿ ವಿಜೇಂದ್ರ ಅವರೇ ಗುಂಪುಗಾರಿಕೆ ಮಾಡ್ತಾ ಇದ್ದಾರೆ. ಹಿರಿಯ ನಾಯಕರನ್ನ ವಿಜೇಂದ್ರ ವಿಶ್ವಾಸಕ್ಕೇನೆ ಪಡಿತಾ ಇಲ್ಲ. ಕಾಂಗ್ರೆಸ್ ಜೊತೆಗೆ ಹೊಂದಾಣಿಕೆ ರಾಜಕೀಯ ಮಾಡ್ತಾ ಇದ್ದಾರೆ. ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನೋದು ನನಗೂ ಗೊತ್ತು, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅವ್ರು ತಗೊಳಕ್ ಟ್ರೈ ಮಾಡಿದ ಜಾಗದಲ್ಲೆಲ್ಲೂ ಯಾರು ವಿಶ್ವಾಸಕ್ಕೆ ಬಂದೂ ಇಲ್ಲ. ಅಂದ್ರೆ ಏನು, ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಈಗ ಯತ್ನಾಳ್ ಏನು ವಿಶ್ವಾಸಕ್ಕೆ ತಗೊಂಡಿದ್ದಕ್ಕೆ ಬಂದಿರೋದು, ನಮ್ಮ ಮನೆಗೆ ಬರಬೇಡ ಅಂತಾರೆ. ಹೌದು, ಅವ್ನು ಬರ್ತೀನಿ ಅಂತ ತಕ್ಷಣ ಅವನ ಅಪ್ಪ ಮಗ ಇದನ್ನೆಲ್ಲ ಅವ್ನು ಲಂಚ್ ಕೊರ ಅಂತ ಬೈತಾರೆ. ಬಾಯಿಗೆ ಬಂದಂಗೆಲ್ಲ ಬೈದ್ ಬಿಡೋದು. ವಿಶ್ವಾಸಕ್ಕೆ ಪಕ್ಷ ಕಟ್ತೀವಿ ನಾವು ಅನ್ನೋದು ಗುಂಪುಗಾರಿಕೆ ಅನ್ನೋದು ಎಲ್ಲರೂ ಗುಂಪುಗಾರಿಕೆ. ಅದಕ್ಕೆ ಹೇಳಿದ್ದು, ಅಯೋಗ್ಯರಿರುವಂತಹ ಪಕ್ಷದ ಬಗ್ಗೆ ಯಾಕ್ರಪ್ಪ ನನ್ನ ಕೈಲಿ ಮಾತಾಡಿಸಿ ನನ್ನ ಪ್ರಾಣ ತಿಂತೀರಿ? ಅಯೋಗ್ಯರು. ಆ ಪಕ್ಷ ಸಾಯ್ಬೇಕಿಲ್ಲಿ, ಹೊಸದಾಗಿ ಹುಟ್ಟಬೇಕು. ನಮಗೆ ಇದ್ದು ನಮ್ಮ ಜೊತೆಗೆ ಇದ್ದು ಮಾಡ್ತಾವ್ರೆ. ನಿಮ್ಮ ಮಕ್ಕಳು ತಣ್ಣಗ ಇರ್ಲಿ. ಇನ್ನೊಂದು ಪಕ್ಷನ ಅಲ್ಲ, ಗೊತ್ತಿಲ್ಲ ಯಾವ ರೂಪದಲ್ಲ, ಯಾವುದೋ ಒಂದು ರೂಪದಲ್ಲಿ ನಾಶಕ್ಕೆ ಯೋಗ್ಯವಾಗಿರೋ ಪಕ್ಷ ಅದು. ಅದು ನಾಶ ಆಗಿ ಹೊಸದಾಗಿ ಬರಬೇಕು, ಯಾವ್ದಾರ ಒಂದು ಬೇರೆ ಬ್ಲಡ್ ಅಲ್ಲಿ. ಅವಾಗ ಸರಿ. ಅಯೋಗ್ಯರು ಇವರು, ಸರಿ ಇಲ್ಲ ಇವರು. ಅಕ್ಕಪಕ್ಕ ನೋಡ್ಕೊಂಡು ಮಾತಾಡೋಣ ತಮ್ಮ. ಜನ ಮೊದಲೇ ನಿಂಗೆ ದಾವಲತ್ತು ಬೇಜಾನ್ ಮಾತಾಡ್ತಾನೆ ಅಂತಾರೆ, ಕಾಂಟ್ರವರ್ಸಿ ಮಾಡಿ ಕಾಲು ಎಳೆದು ಬಿಡ್ತಾರೆ. ಅದಕ್ಕೆ ಯಾಕೆ ನಮಗೆ ಸುಮ್ಮನೆ ಪ್ರಾಣ ತಿಂತೀರಿ? ನಮಗೆ ಅದ್ಯಾರ ಅಗೋರಿ ಕಾಳ ಬಾಬಾ ಎಲ್ಲ ಇದಾರಲ್ಲ, ಯಾರು ಒಬ್ಬರು ಕೇಳ್ಕೊಂಬನ್ರಿ, ಯಾವತ್ತು ಇವರೆಲ್ಲ ನಿರ್ನಾಮ ಆಗೋದು ಅಂತ. ನನಗಿದ್ರ ಒಂಥರ ಸಂತೋಷ. ಅಲ್ಲ, ಅವರು ಪಕ್ಷ ನೀವೆಲ್ಲ ಪಕ್ಷಾಂತರ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಅಂದ್ರೆ ಪಕ್ಷ ವಿರುದ್ಧವಾಗಿ ಕೆಲಸ ಮಾಡ್ತೀರಾ ಅನ್ನೋದನ್ನ ಉತ್ತರ ಕೊಡ್ಲಾರ್ದೇನೆ ಇವ್ರು ಹಿಂಗ್ ಮಾಡ್ತಾ ಇದಾರೆ, ಇವ್ರು ಹಿಂಗ್ ಮಾಡ್ತಾ ಇದಾರೆ ಅನ್ನೋ ಸಣ್ಣ ಮಕ್ಕಳ ಆಟದ ತರ ಆಗೋಯ್ತಲ್ಲ. Yatnal has no business to talk of discipline. Vijayendra has no business of talk of unity. ವಿಜಯೇಂದ್ರ ಒಮ್ಮತ, ಸಹಮತ, ಸಹಜೀವನ, ಸಹಬಾಳ್ವೆ ಈ ವಿಚಾರದಲ್ಲಿ ಮಾತಾಡಕ್ಕೆ ಅವ್ರಿಗೆ ಯೋಗ್ಯತೆ ಇದೆ ಅಂತ ನನಗನ್ನಿಸ್ತಿಲ್ಲ. ಈ ವ್ಯಕ್ತಿಗೆ ಶಿಸ್ತು, ಪಕ್ಷ, ಸಂಘಟನೆ ಈ ವಿಚಾರದಲ್ಲಿ ಮಾತಾಡಕ್ಕೆ ಈ ವ್ಯಕ್ತಿಗೆ ಯೋಗ್ಯತೆ ಇದೆ ಅಂತ ನನಗೇನು ಅನ್ನಿಸ್ತಿಲ್ಲ. ಯತ್ನಾಳ್ ಅವರಿಗೆ ಹೌದು. ಹಾಗಿದ್ದಾಗ ಮತ್ತೆ ಅದೇ ಪ್ರಶ್ನೆಗೆ ವಾಪಸ್ ಬರ್ತಾ ಇದ್ದೀನಿ. ನನ್ನ ಪ್ರಾಣವನ್ನು ತಿನ್ನುತ್ತಿರುವವರು ನೀವಿಬ್ಬರು. ಬೇಡ ಬಿಡಿ, ನಡೀರಿ ಮತ್ತೆ ಮುಂದೆ ಮುಂದೆ ಹೋಗೋಣ. ದಯವಿಟ್ಟು ಕ್ಷಮಿಸ್ಬಿಟ್ಟೇನ, ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ ದಯಮಾಡಿಸ್ತಾ